ಈ ಏಲಕ್ಕಿಯನ್ನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ರಕ್ತ ಶುದ್ಧೀಕರಣ ಆಗುತ್ತೆ. ಹಾಗೂ ಕಫದ ದೋಷದಿಂದ ಚಳಿ ಜ್ವರ ಬಂದಿರ್ತದಲ್ಲ, ಅಂತ ಸಂದರ್ಭದಲ್ಲಿ ನಾವು ಏಲಕ್ಕಿಯನ್ನ ಬಾಯಲ್ಲಿ ಅಗದು ಸೇವನೆ ಮಾಡೋದು, ಅದರ ಜೊತೆಗೆ ಶುಂಠಿ, ಆಮೇಲೆ ಕಾಳುಮೆಣಸು, ಅಮೃತ ಬಳ್ಳಿಯ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಆ ಚಳಿ ಜ್ವರದ ಸಮಸ್ಯೆ ಅಥವಾ ವಾತ ಪಿತ್ತ ವಿಕಾರದ ಜ್ವರದ ಸಮಸ್ಯೆಗಳ ಒಂದು ಸಮಸ್ಯೆಯಿಂದ ನಾವು ಪಾರಾಗ್ಬೋದು. ಅದು ಬಹಳ ಒಳ್ಳೇದಾಗತ್ತೆ. ಜ್ವರದ ಸಮಸ್ಯೆಯಲ್ಲಿ ನಮಗೆ ಬಾಯಲ್ಲಿ ಅರುಚಿ ಇರ್ತದೆ, ಮತ್ತೆ ಸುಸ್ತು ನಿಶಕ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಏಲಕ್ಕಿ, ಅಮೃತ ಬಳ್ಳಿ, ತುಳಸಿ ಹಾಗೂ ಸ್ವಲ್ಪ ಪ್ರಮಾಣದ ಕಾಳುಮೆಣಸು ಹಾಕಿ ಕಷಾಯವನ್ನು ಮಾಡ್ಕೊಂಡು ಕುಡಿಯೋದು, ಇದು ಅಂತ ಸಮಸ್ಯೆಗೆ ಬಹಳ ಪರಿಹಾರವನ್ನ ಒದಗಿಸುತ್ತೆ ಅಂತ ತಿಳಿಸ್ತಾ, ಇನ್ನ ಏಲಕ್ಕಿನ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಅಜೀರ್ಣದ ಸಮಸ್ಯೆ, ಅಗ್ನಿಮಾಂದ್ಯದ ಸಮಸ್ಯೆ, ಹೈಪರ್ ಅಸಿಡಿಟಿ ಆಗಿರ್ಬೋದು, ಹೈಪೋ ಅಸಿಡಿಟಿ ಆಗಿರ್ಬೋದು, ಅಂತ ಸಮಸ್ಯೆಗಳು ದೂರ ಆಗ್ತವೆ. ಹೇಗೆ ಅಂದ್ರೆ 1 ಚಮಚ ಹಸಿ ಶುಂಠಿಯ ರಸದೊಂದಿಗೆ 4 ಚಿಟಿಕೆ ಏಲಕ್ಕಿಯ ಪುಡಿಯನ್ನು ಹಾಕಿ ಅದರಲ್ಲಿ 2 ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿಯನ್ನು ಹಾಕಿ ನಾವು ಸೇವನೆ ಮಾಡಿದಾಗ ಹೊಟ್ಟೆ ಉಬ್ಬರ ಬರೋದು, ಗ್ಯಾಸ್ಟ್ರಿಕ್ ಆಗೋದು, ಅಗ್ನಿಮಂದಿ ಆಗೋದು ನಿಲ್ಲುತ್ತೆ.